ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತಿನ ವಿಷಯ ಬಂದು ನಿಮ್ಗೆ ಹೇಳೋದೇ ಬೇಡ, ತೋರಿಸ್ತಾ ಇದ್ದೀನಿ ಡೈರೆಕ್ಟ್ ಆಗೇನೆ. ನಮ್ಮ ಮುಂದೆ 2019 ಕವಾಸಕಿ Z900 ಇದೆ. ಸೊ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ, ಒಳ್ಳೊಳ್ಳೆ ವಿಡಿಯೋ ಕೂಡ ಬಿಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ. ಹಾಗೇನೆ ಒಳ್ಳೊಳ್ಳೆ ಸೂಪರ್ ಬೈಕ್ಸ್ನ ಮುಂದೆ ರಿವ್ಯೂ ಮಾಡ್ತೀನಿ ಅಂತ ಹೇಳ್ತಾ ನಾನು ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇದ್ದೀನಿ ಎಲ್ಲರಿಗೂ. ಸೊ ಗೈಸ್ ಏನಪ್ಪ ಅಂತ ಹೇಳಿದ್ರೆ ಇವತ್ತಿನ ವಿಷಯ ನೋಡ್ತಾ ಇದ್ದೀರಿ. ಸೊ Z900ನ ರಿವ್ಯೂ ಮಾಡೋಣ ಅಂತಲೇ ಬಂದಿರೋದು ನಾನು ಇವತ್ತು. ಬನ್ನಿ ಈ ಗಾಡಿ ಬಗ್ಗೆ ಎಲ್ಲ ಹೇಳ್ತೀನಿ ನಿಮಗೆ. ಫುಲ್ ಎಕ್ಸ್ಪ್ಲೋರ್ ಇನ್ ದ ಯೂಟ್ಯೂಬ್ ಚಾನಲ್ ಅಂತಲೇ ಹೇಳ್ತೀನಿ. ನಂತರ ಸೊ ನಮ್ಮೂರಲ್ಲಿ ಯಾರು ಮಾಡಿರೋಕ್ಕೆ ಸಾಧ್ಯ ಇಲ್ಲ, ನಿಮ್ಗೆಲ್ಲ ಸೂಪರ್ ಬೈಕ್ಸ್ನ ನಾನು ರಿವ್ಯೂ ಮಾಡ್ತೀನಿ. ಸ್ವಲ್ಪ ಟೈಮ್ ಬೇಕಷ್ಟೇ, ನೀವು ಅದೇ ಥರ ಸಪೋರ್ಟ್ ಮಾಡಿ. ಇದ್ರಲ್ಲಿ ನೋಡಿ ಡಿಪ್ ತೋರಿಸ್ತೀನಿ. ಡಿಪ್ಪೋ ನೋಡಿ. ಸೊ ಇದು ಬಂದ್ಬಿಟ್ಟು Z900. ಇದರಲ್ಲಿ ಡಿಜಿಟಲ್ ಬರುತ್ತೆ, ಹೆಡ್ಲೈಟ್ ಕೂಡ. ಹೆಡ್ಲೈಟು ಹೆಲೋಜನ್ನೆಯ, ಬಟ್ LED ಇದರಲ್ಲಿ ಯಾವುದೇ ಥರದ LED ಇಲ್ಲ. ಸೊ ನೀವು ಗಾಡಿಗಳಲ್ಲಿ ಬಂದಿದೆ. ಹಾಗೆ ಸೀಟ್ ವಿಚಾರಕ್ಕೆ ಬಂದರೆ ಸೀಟ್ ಮಾತ್ರ ತುಂಬಾನೇ ಕಂಫರ್ಟ್ ಆಗಿದೆ ಗುರು. ಆದರೆ ಇದರಲ್ಲಿ ಟ್ಯಾಂಕ್ ತುಂಬಾನೇ ದೊಡ್ಡ ಇದೆ. ಇದ್ರ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ನಿಮ್ಗೆ ಆಮೇಲೆ ಹೇಳ್ತೀನಿ ಹೋಗ್ತಾ ಒಂದೊಂದಿನೇ. ಸೊ ಹಾಗೆ ನೋಡ್ಕೊಳ್ಳಿ ಗೈಸ್, ಇದೆಲ್ಲ ಗೊತ್ತಲ್ಲ ನಿಮಗೆ, ಹಜಾರ್ಡ್ ಮತ್ತೆ ಏನಿಲ್ಲ ಆ ಥರ ಇದು ಫ್ಯೂಚರ್ಸ್ ಮಾತ್ರ ಇದಾವೆ. ಹಾಗೆ ಇವರು ಎಕ್ಸೆಸರೀಸ್ ಬಗ್ಗೆ ಬಂದರೆ ನೋಡ್ತಾ ಇರ್ಬೋದು, ಕ್ರ್ಯಾಶ್ ಕಾರ್ಟ್ ಹಾಕಿದ್ದಾರೆ. ಹಾಗೇನೆ ಎಕ್ಸಾಸ್ಟು ಲೋಕಲ್ ಏನೋ ಅಂತ ಇದ್ರು, ಎಕ್ಸಾಸ್ಟ್ ಹಾಕಿದ್ದಾರೆ. ಸೊ ಹಾಗೇನೆ ಬಂದರೆ ನಿಮಗೆ ಬ್ಯಾಕ್ ಸೈಡಲ್ಲಿ 180/55 × 17 ಇಂಚ್ ವೀಲ್ ಇದೆ. ಎಷ್ಟು ಬ್ರಾಡ್ ಆಗಿದೆ ಗುರು, ಹೆವಿ ಕ್ರೇಜಿ ಬ್ರಾಡ್ ಆಗಿದೆ. ಸೊ ನಾನು ಬೆನೆಲಿಲ್ಲಿ 200 ಸೆಕ್ಷನ್ವರೆಗೂ ನೋಡಿದ್ದೀನಿ, ಅದು ಇನ್ನೂ ಬ್ರಾಡ್ ಆಗಿರುತ್ತೆ. ಸೊ ಸಖತ್ತಾಗಿದೆ. ಕೆಲವರು ಇದಕ್ಕೆ ನಾವು RC390ಗೂ ಹಾಕ್ತೀವಿ, ಸೊ ಅಷ್ಟೆಲ್ಲ ಬ್ರಾಡಾಗಿ ಕಾಣೋದ ಟೈರು ಅಂತೀರಾ. ಯಾಕಂದ್ರೆ ನೋಡಿ ಗೈಸ್, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದ್ರ ಅಲಾಯ್ ವೀಲ್. ಸೊ ಇದ್ರಲ್ಲಿ ಇದೆ ಅಲ್ಲ ಅಲಾಯ್ ರಿಮ್ಮು, ಇದು ನೋಡಿ, ಇದ್ರ ವಿಡ್ತ್ ನೋಡಿ ಗೈಸ್ ಎಷ್ಟು ವಿಡ್ತ್ ಇದೆ. ಸೊ ಅದ್ರ ಪ್ರಕಾರ ಅದಕ್ಕೆ ಕೂರುತ್ತೆ ಟೈರ್ಸು. ಸೊ ಹಾಗೆ ಫ್ರಂಟಲ್ಲಿ ಬಂದರೆ ನಿಮಗೆ 120/17 ಇಂಚ್ ವೀಲ್ ಗುರು. 120 ಸೆಕ್ಷನ್ ಟೈರ್ ನೋಡ್ಕೊಳ್ಳಿ, ಹಿಂಗಿದೆ. ಸೊ ನಾರ್ಮಲ್ ಆಗಿ ಮೊಬೈಲಲ್ಲಿ ನೋಡಿದ್ರೆ ಅಷ್ಟು ಗೊತ್ತಾಗಲ್ಲ, ರಿಯಲ್ ಆಗಿ ನೋಡಬೇಕು, ಅವಾಗ ಗೊತ್ತಾಗೋದು. ಸೊ ಇದ್ರ ಫ್ರಂಟ್ ಮುಖ ನೋಡಿ ಗೈಸ್, ಇದ್ರದ್ದು ಹೆಂಗೆ ಕಾಣಿಸ್ತಾ ಇದೆ ಅಲ್ವಾ, ಸೈಕ್ ಆಗಿದೆ, ಒಂಥರ ಏಲಿಯನ್ ಥರ ಕಾಣಿಸ್ತಾ ಇದೆ ಲುಕ್ಕು. ಬಟ್ ನಾನು TVR ರೇಡರ್ ಥರ ಇದು ಯಾವುದೋ ಮಾಡಿದೆ ಒಂದು ಗಾಡಿ, ಅದು ಸೇಮ್ ಇದೇ ಥರನೇ ಕಾಣ್ತಾ ಇತ್ತು. ಸೊ ಅದ್ರ ಗುರು 900 ಇಟ್ಟಿರೋದು ಕ್ರೇಜ್ ಹೆಂಗಂದ್ರೆ ಸೈಕು. ನೋಡ್ತಾ ಇರ್ಬೋದು, ಡ್ಯೂಯಲ್ ಚಾನಲ್ ABS ಬರುತ್ತೆ ಗಾಡೀಲಿ. ಹಾಗೇನೆ ಇಲ್ಲಿ ನೋಡ್ತಾ ಇದ್ರೆ ಅಡ್ಜಸ್ಟೇಬಲ್ ಬ್ರೇಕ್ ಲಿವರು. ಸೊ ನಮ್ಮ ಥರನೇ ಇದು ತುಂಬ ಚೇಂಜ್ ಇದೆ. ಬಟ್ ಇದು ಮೊದಲಿನ RC390 ಡ್ಯೂಕ್ 390 ಇದೇ ಥರನೇ ಇತ್ತು. ನೋಡ್ತಾ ಇರ್ಬೋದು, ಕೀ ಹೋಲ್ಡರ್ ಇಲ್ಲಿದೆ. ಕೀ ಹೋಲ್ಡರ್ಗೆ ಡಿಜಿಟಲ್ ಮೀಟರ್ ನೋಡ್ಕೊಳ್ಳಿ, ಕನ್ಸೋಲು. ಸೊ ಓಡೋಮೀಟರ್ 6,500 ಕಿಲೋಮೀಟರ್, ಜಸ್ಟ್ 6,000 ಕಿಲೋಮೀಟರ್ ಓಡಿದೆ ಅಂತ ಇದ್ದಾರೆ ಗುರು. ನೋಡ್ತಾ ಇರ್ಬೋದು, ಇದು ಟ್ರಿಪ್ B ಟೈಮು, ಆಮೇಲೆ ನ್ಯೂಟ್ರಲ್, ಇದು ಗೇರು. ಸೊ ಕಿಲೋಮೀಟರ್ಸ್ ಇಷ್ಟು ತೋರಿಸುತ್ತೆ. ಸೊ ಇದು ಬಂದ್ಬಿಟ್ರೆ RPM ತೋರಿಸುತ್ತೆ. 13,000 RPMಗೆ ಎಂಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ಸೌಂಡ್ ವಿಚಾರಕ್ಕೆ ಬಂದರೆ ನೋಡೋಣ ಬನ್ನಿ. ಸೊ ಸೂಪರ್ ಬೈಕ್ಸ್ ಎಲ್ಲ ಇದೇ ಥರನೇ ಒನ್ ಕ್ಲಿಕ್ ಮಾಡಿದ್ರೆ ಸ್ಟಾರ್ಟ್ ಆಗಲ್ಲ. ಸೊ ಅದು ಆರಾಮಾಗಿ ತಗೊಂಡು ಸ್ಟಾರ್ಟ್ ಆಗುತ್ತೆ. ಪಾಪ್ಸ್ ಮಾತ್ರ ಹೆವಿ ಬರುತ್ತೆ. ದಿಸ್ ಇಸ್ Z900 ನೋಡ್ಕೊಳ್ಳಿ ಗೈಸ್, ಸೈಕ್ ಆಗಿದೆ. ಸೊ ಹಾಗೇನೆ ಇಲ್ಲಿ ನ್ಯೂಟ್ರಲ್ಲು, ABS, ಈ ಕಡೆ ಹೆಡ್ಲೈಟು, ಹಾಗೆ ಇಂಡಿಕೇಟರ್ ತೋರಿಸುತ್ತೆ ಇಲ್ಲಿ. ಹಾಗೇನೆ ನೋಡ್ತಾ ಇರ್ಬೋದು ಗುರು, ಇದು ಬಂದ್ಬಿಟ್ಟು ಇಂಗ್ಲೆಂಡ್ 4 ಸಿಲಿಂಡರ್. ಮೊನ್ನೆ ಬೆನೆಲಿ ಮಾಡಿದ್ನಲ್ಲ ಸೇಮ್ ಅದೇ ಥರ, ಆದರೆ ಪವರ್ BHP ಎಲ್ಲ ಜಾಸ್ತಿ ಗುರು. ಗೊತ್ತಲ್ಲ ನಿಮಗೆ, Z900 ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಡ್ರೀಮ್ ಬೈಕ್ ಅಂತ ಹೇಳ್ಬೋದು. ಸೊ ಹಾಗೆ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಗಾಗಿ ಫಾಲೋ ಎಲ್ಲ ಮಾಡ್ಕೊಳ್ಳಿ ಗೈಸ್. ಇಲ್ಲಿ ನೋಡಿ, ರೇಡಿಯೇಟರ್ ಮಾತ್ರ ಹೆವಿಯಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ, Z900 ಅಂತ ಇಲ್ಲಿ ಬರ್ದಿದೆ, ನೋಡ್ತಾ ಇರ್ಬೋದು ನೀವು. ಬಂದು 6 ಗೇರ್ ಬಾಕ್ಸ್ ಬರುತ್ತೆ. ಹಾಗೇನೆ ಇದು ಸ್ನೇಹಿತರೆ ಬನ್ನಿ ನೋಡೋಣ. ಇದ್ರ CC ಬಂದ್ಬಿಟ್ಟು Z900 ಅಂತ ಇದೆ, ಇಲ್ಲಿ ಕಾಣ್ತಾ ಇದೆ ಅಲ್ವಾ. ಇದು ಬಂದ್ಬಿಟ್ಟು Z900 ಅಂದ್ರೆ 900 CC ಅಲ್ಲ, 948 CC ಬೈಕ್ ಇದು.
ಸೊ ಹಾಗೇನೆ ನೋಡ್ತಾ ಇರ್ಬೋದು ಇಂಗ್ಲೆಂಡ್ 4 ಸಿಲಿಂಡರ್ ಅನ್ನಲ್ವಾ ನೋಡಿ, ಇದೇನ್ ಸೈಕ ಕಾಣ್ತಾ ಇದೆ ನೋಡು ಗುರು. ಸಿಲಿಂಡರ್ ಅಂದ್ರೆ ಇದೇನೆ. ನಮ್ಮ ಬೈಕಲ್ಲಿ ಟ್ವಿನ್ ಸಿಲಿಂಡರ್ ಕಾಣ್ತಾ ಇದೆಯಲ್ಲ, ಆ ಕಡೆ ಒಂದು ಈ ಕಡೆ ಒಂದು. ಸೊ ಇದು ಬಂದ್ಬಿಟ್ಟು ನೋಡಿ, ನಮ್ಮ ಬೈಕಲ್ಲಿ ಆ ಕಡೆ ಈ ಕಡೆ ಒಂದು ಟ್ವಿನ್ ಸಿಲಿಂಡರ್ ಕಾಣ್ತಾ ಇದೆ. ಇದು ಬಂದ್ಬಿಟ್ಟು ಇಂಗ್ಲೆಂಡ್ 4 ಸಿಲಿಂಡರ್, 4 ಸ್ಟೋಕ್ ಬರುತ್ತೆ ಇದರಲ್ಲಿ, ಹೆವಿಯಾಗಿ ಕಾಣುತ್ತೆ. ಸೊ ಹಾಗೇನೆ ಬಂದ್ರೆ ಫ್ರಂಟ್ ಡ್ಯೂಯಲ್ ಡಿಸ್ಕೋ. ಇದ್ರ ಕರ್ವೇಟ್ ಬಂದ್ಬಿಟ್ಟು ಗಾಯ್ಸ್ 213 kg ಅಂದ್ರೆ 213 kg ಲೆಕ್ಕ ವೇಟ್ ಬರುತ್ತೆ. ಸೊ ಹಾಗೆ ಇದ್ರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ರೆ 17 ಲೀಟರ್ ಟ್ಯಾಂಕ್. ಇದು ಮಾಡಲ್ ಅಲ್ಲಿ 2 ಕಲರ್ಸ್ ಬರ್ತಾ ಇತ್ತಂತೆ, ಒಂದು ರೆಡ್ ಅಂಡ್ ಬ್ಲಾಕ್, ಆಮೇಲೆ ಇದೊಂದು ಗ್ರೀನ್ ಒಂದು ಬ್ಲಾಕ್. ಇದ್ರ ಮ್ಯಾಕ್ಸ್ ಪವರ್ ಬಂದ್ಬಿಟ್ಟು 122 BHP ಆಗಿರುತ್ತೆ. ಸೊ ಹಾಗೆ ಇದ್ರ ಮ್ಯಾಕ್ಸ್ ಟಾರ್ಕ್ ಬಂದ್ಬಿಟ್ಟು 97.4 ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಗುರು. ಹೆವಿ ಕ್ರೇಜಿ ಅಂತ ಹೇಳ್ಬೋದು. ಗಾಡಿ ಮಾತ್ರ ನೋಡ್ತಾ ಇರ್ಬೋದು ನೀವು, ಹೇಗ್ ಕಾಣ್ತಾ ಇದೆ ಗುರು. ಲುಕ್ ನೋಡ್ಕೊಳ್ಳಿ ಒಂದ್ಸಲ, ಲುಕ್ ವೈಸ್ ಕ್ರೇಜಿ ಅಲ್ವಾ. ಬ್ರೇಕಿಂಗ್ ಸಿಸ್ಟಮ್ ಬಂದ್ಬಿಟ್ಟು ಸ್ವಿಚಬಲ್ ABS ಆಗಿರುತ್ತೆ. ನೆಕ್ಸ್ಟ್ ಟಾಪ್ ಸ್ಪೀಡ್ ಬಂದ್ಬಿಟ್ಟು 240 ಕಿಲೋಮೀಟರ್ ತನಕ ಹೋಗುತ್ತೆ ಗುರು. ಫಸ್ಟ್ ಗೇರ್ 110 ಹಿಂಗ್ ಹೋಗುತ್ತೆ. ಗಾಡಿ ಮಾತ್ರ ಹೆವಿ ಅಂತ ಹೇಳ್ಬೋದು. ಕ್ಲಿಯರೆನ್ಸ್ ನೋಡಕ್ ಬಂದ್ರೆ ಗುರು 145 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ಗಾಡಿದು. ಹಾಗೆ ಸೀಟ್ ಹೈಟ್ 830 mm ಬರುತ್ತೆ ಅಂತ ನಿಮ್ಗೆ ಅವಾಗಲೇ ಹೇಳಿದ್ದೀನಿ. ಹಾಗೆ TFT ನೋಡ್ತಾ ಇರ್ಬೋದು, ಸೈಕ ಕಾಣುತ್ತೆ. TFT ಅಲ್ಲ, ಆಕ್ಚುಲಿ ಮ್ಯಾನ್ಯುವಲ್ ಅಂತ ಹೇಳ್ಬೋದು. ಸೊ ಬ್ಯಾಕ್ ಸೈಡ್ ಅಲ್ಲಿ ಮಾತ್ರ ಗುರು ಕುತ್ಕೊಂಡು ಅವ್ನು ಕಿತ್ತಾರ ಹೋಗ್ತಾನೆ ಅಂತ ಹೇಳ್ತೀನಿ, ಅಷ್ಟು ಹೈಟ್ ಇದೆ. RC ಅಥವಾ KTMಗೆಲ್ಲ ತಾಗಲ್ಲ ಅಂತ ಅನ್ಕೊಂತೀನಿ. ಹಾಗೆ ಸಸ್ಪೆನ್ಷನ್ ನೋಡಿ ಗುರು, ಮೋನೋಶಾಕ್ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ, ಹೆವಿಯಾಗಿ ಕಾಣುತ್ತೆ. ಹಾಗೆ ಸದ್ಯಕ್ಕೆ ಸಾಕು ಅನ್ಕೊಂತೀನಿ. ಸ್ಪೆಸಿಫಿಕೇಶನ್ ಬೇರೆ ಏನಾದ್ರು ಬೇಕಿದ್ರೆ ಕೇಳಿ. ಹಾಗೆ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ನಿಮ್ಗೆ ಒಂದು ತೋರಿಸ್ತೀನಿ ರೀ. ಇಲ್ಲಿ ನಿಮ್ಗೆ ಬ್ರೇಕ್ ಹಿಡ್ದಾಗ ಕಾಣುತ್ತೆ, ಇಲ್ಲಿ ಕಾಣ್ತಾ ಇರ್ಬೋದು ಗುರು ನಿಮ್ಗೆ Z ಅಂತ ಕಾಣುತ್ತೆ, Z900. ಸೊ ಓಲ್ಡ್ ವರ್ಷನ್ ಅಲ್ವಾ, ಹೆವಿಯಾಗಿ ಕಾಣುತ್ತೆ. ಬನ್ನಿ ಗಾಯ್ಸ್ ರೈಡ್ ಮಾಡೋಣ ಗಾಡಿನ. ಸರಿ ಗಾಯ್ಸ್ ಬನ್ನಿ. ದನ ಎಲ್ಲ ಬೆರ್ಸ್ಕೊ ಬರ್ತಾವ ಗುರು ಇದು ನೋಡಿಯಕ್ ಹೋದ್ರೆ. ಬನ್ನಿ ಗಾಯ್ಸ್ ಬೇಗ ಹೋಗೋಣ. ಸೊ ಇದು ಬಂದ್ಬಿಟ್ಟು 2ನೇ ಗೇರು. ಸೊ ನೋಡ್ತಾ ಇರ್ಬೋದು ನೀವು, ಕ್ರೇಜಿ ಬೈಕ್ ಗುರು. ಇದ್ರ ಬಗ್ಗೆ ಏನ್ ಬೇರೆ ನಾನೇನು ಹೇಳಲ್ಲ, ಮಸ್ತ್ ಅಂತಾನೆ ಹೇಳ್ಬೋದು. ಸೊ ನಮ್ಮ ಪ್ರತೀಕ್ ಬರೋರು ಬರ್ತಾ ಇದಾರೆ ನೋಡಿ. ಬ್ಯಾಕ್ ಫೈರ್ ನೋಡ್ ಗುರು, ಬ್ಯಾಕ್ ಫೈರ್ ನ ಹೆವಿ ಕ್ರೇಜಿ ಸೈಕಾಗಿ ಬರುತ್ತೆ. ಬಟ್ ಅವರು ಚೆನ್ನಾಗಿ ಓಡಿಸ್ತಾ ಇದ್ರು ಈ ಗಾಡಿ ಗುರು. ಮ್ಯಾಕ್ಸ್ ಪವರ್ ಅನ್ನಲ್ಲ, ಪವರ್ ಮಾತ್ರ ಹೆವಿಯಾಗಿ ಜನರೇಟ್ ಮಾಡುತ್ತೆ. ಸೊ ಸಾಗರದಲ್ಲಿ ಆಲ್ಮೋಸ್ಟ್ ಇವರು ಸ್ಪೀಡೇ ಹೊಡಿತಾರೆ, ಸೊ ತೊಂದರೆ ಇರೋಲ್ಲ. ಬನ್ನಿ ರಿಯಾಕ್ಷನ್ ನೋಡು ಗುರು, Z900 ರಿಯಾಕ್ಷನ್ ನೋಡು, ಆಮೇಲೆ ಹೇಳು. ಸೊ ಇಲ್ಲಿ ಪೊಲೀಸ್ ಇರ್ತಾರೆ ಅನ್ಸುತ್ತೆ, ಗೊತ್ತಿಲ್ಲ, ನೋಡೋಣ ಗುರು ಹೆಂಗಂತ ಹೇಳ್ಬಿಟ್ಟು ಮುಂದೆ ಹೇಳ್ತೀನಿ ನಿಮ್ಗೆ ಇದ್ರ ಬಗ್ಗೆ ಸ್ಪೆಸಿಫಿಕೇಶನ್ಸ್ ಎಲ್ಲ. ಸೊ ಗಾಡಿ ಮಾತ್ರ ಕ್ರೇಜ್ ಅಂತ ಹೇಳ್ಬೋದು. ಗಾಡಿ ಬಗ್ಗೆ ಎಲ್ಲ ಕೇಳಕ್ಕೆ ಹೋಗ್ಬೇಡಾಗ ಗುರು, ಗಾಡಿ ಮಾತ್ರ ಹೆವಿ ಅಂತ ಹೇಳ್ಬೋದು. ಸೊ ಇಲ್ಲಿ ಥ್ರಾಟಲ್ ಕೊಡ್ಬೋದು, ಬಟ್ ಆದ್ರೆ ನಮ್ಮ ಬೈಕ್ ಅಲ್ಲ ಅಲ್ವಾ, ಪ್ರತೀಕ್ ಬ್ರೋ ಅವ್ರದ್ದು ಮತ್ತೆ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿದ್ದೀನಿ. ಸೊ ಹೆವಿ ಆಗಿದೆ, ರಿಯಾಕ್ಷನ್ ಮಾತ್ರ ಕ್ರೇಜಿ ಬರುತ್ತೆ. ಸೊ ಮಳೆ ಬೇರೆ ಬರ್ತಾ ಇದೆ. ಪವರ್ Z800ಗಿಂತ ಡಬಲ್ ಇದೆ ಗುರು. 900cc ಆದ್ರೂ ಹೆವಿಯಾಗಿ ನುಗ್ಗುತ್ತೆ. ಬ್ಯಾನೆಲಿ ಎಲ್ಲ ಏನು ತಾಗಲ್ಲ, ಬ್ಯಾನೆಲಿ ಹೇಳ್ತಾರೆ, ಬಟ್ ಆದ್ರೆ ಬ್ಯಾನೆಲಿ ಅಷ್ಟೊಂದು ಇದಿಲ್ಲ ಅನ್ಕೊಂತೀನಿ. ಸೊ ಪವರ್ ವಿಷಯಕ್ಕೆ ಬಂದ್ರೆ ನೀವು Z800 ಅಥವಾ Z900. Z800 ಒಂದು ಲೆವೆಲ್ ಅಲ್ಲಿ ಇದೆ, ಪವರ್ ಜಾಸ್ತಿ ಇಲ್ಲ. ಸೊ ಬನ್ನಿ ತಡ ಯಾಕೆ ಮಾಡೋದು, ಹೋಗೋಣ. ಬ್ಯಾಕ್ ಫೈರ್ ನೋಡ್ ಗುರು, ಕ್ರೇಜಿ ಗಾಡಿ ಮಾತ್ರ. ಎತ್ತ ಹಾರಿಸ್ಬಿಡುತ್ತೆ ಗುರು, ಸೌಂಡ್ ಜಾಸ್ತಿ ಎತ್ತ ಹಾರಿಸ್ಬಿಡುತ್ತೆ ಅಷ್ಟೇ, ಜಾಸ್ತಿ ಇದು ಮಾಡಕ್ ಹೋದ್ರೆ. ಸೊ ಅವರು ನನ್ನ ಹಿಂದೆ ಬಂದ್ರು. ಸೊ ಅವ್ರು ನೋಡಿ ಹೆಂಗ್ ಹೊಡಿತಾವ್ರೆ GT-ನ. ದಿಸ್ ಇಸ್ ಮೈ GT. ಯಾಕಂದ್ರೆ 122 ಟಾರ್ಕ್ ಗುರು, ಟಾರ್ಕ್ ಪವರ್ ಅಲ್ಲ, 97 ಪವರ್ ಅಷ್ಟೇ, ಹಾರ್ಸ್ ಪವರ್ 97.4. BHP-ನೇ 144 ಗುರು. ಮ್ಯಾಕ್ಸ್ ಟಾರ್ಕ್ ಬಂದ್ಬಿಟ್ಟು ನೋಡಿ
ಕಚ್ಕೊಂಡು ಹಿಡಿಯುತ್ತೆ ಗಾಡಿ ಮಾತ್ರ. ಬಟ್ ಅದಲ್ದೇನೆ ಗುರು, ಇದು ಸಿ ಸಿ ಬಂದ್ಬಿಟ್ಟು ಜಾಸ್ತಿ ಅಲ್ವಾ, 900 cc.